ಓಹ್ ಪ್ರಭುಗಳೇ ಏನಿಲ್ಲ ನೀವು ನಿನ್ನೆ ತಾನೇ ಲಡಾಖಲ್ಲಿದ್ರಿ ವಿಜಯನಗರ ಬಂದ್ಬಿಟ್ಟಿದ್ದೀರಾ? ಏನೋ ಹಂಗೆ ಸಿಗಲ್ಲ ಫುಲ್ ಬಿಸಿ ಆಗ್ಬಿಟ್ಟಿದ್ದೀರಾ? ನೀವು ಕರೆದ್ರಲ್ಲ ಅದಕ್ಕೆ ಫ್ಲೈಟ್ ಹತ್ಕೊಂಡ್ ಬಂದ್ಬಿಟ್ಟು. ಎಲ್ರಿಗೂ ನಮಸ್ಕಾರ. ಬೆಂಬಸ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಮತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಗೋಲ್ಡನ್ ನಿಮ್ಮ ಹೆಸರು ಹೇಳ್ಬೇಕಾದ್ರೆ ಗಾಡಿ ಸೌಂಡ್ ಬರ್ತದೆ. ಗೋಲ್ಡನ್ ಥಾಡಲ್ ಅವರು ಇದ್ದಾರೆ. ಸೊ ರೀಸೆಂಟಾಗಿ ಸ್ಪಿಟಿಗೆಲ್ಲ ಹೋಗಿ ಲದಾಖ್ ಎಲ್ಲ ನೋಡಲ್ಲ ನಮ್ಮದು ಕರೆಕ್ಟ್ ಲದಾಖೆಲ್ಲ ಹೋಗಿ ಸ್ನೋಲೆಲ್ಲ ಆಟ ಆಡ್ಕೊಂಡು ಬಂದಿದ್ದಾರೆ. ಸೊ ಸ್ವಲ್ಪ ತಣ್ಣಗವ್ರೆ, ನಾವು ಸುಮ್ಮನೆ ಸೆಕೆ ಸುರಿತಾ ಇದೆ, ಮುಟ್ಟರು ತಣ್ಣಗವ್ರೆ. ಸೊ ಒಂದು ಜಾಗ ಕರ್ಕೊಂಡು ಬಂದಿದ್ದಾರೆ, ಎಲ್ಲಿ ಏನು ಅಂತ ನೀವು ಹೇಳಬೇಕು. ಇಲ್ಲ ನಮ್ಮ ಹರ್ಷ ಅದ್ರೀತ್ ಥ್ರಾಟ್ಲರ್ ಗೊತ್ತಲ್ಲ ಹರ್ಷ, ಸೊ ಅವ್ರದ್ದು ಮುಂಚೆ ಫ್ರೈಸ್ ಫ್ಯಾಕ್ಟ್ರಿ ಇತ್ತು. ಈಗ ಹೊಸ ವೆಂಚರ್ ಸ್ಟಾರ್ಟ್ ಮಾಡಿದ್ದಾರೆ, ಬರ್ಡ್ ಬ್ರೋಸ್ ಅಂತ, ಅಂದರೆ ನಾನ್ ವೆಜ್ ಚಿಕನ್ದು, ಓಕೆ, ಫ್ರೈಡ್ ಚಿಕನ್ನು. ಸೊ ಅದನ್ನು ಮೊನ್ನೆ ರೀಸೆಂಟಾಗಿ 2 days ಮುಂಚೆ ಓಪನಿಂಗ್ ಆಯಿತು. ಅದಕ್ಕೆ ನಾವು ಟೇಸ್ಟ್ ಮಾಡಿ ನಿಮಗೂ ಹೇಳೋಣ ಅಂತ ಬಂದಿದ್ದೀವಿ. ಸೊ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ವಿಜಯನಗರ ಬಸ್ ಸ್ಟಾಪ್ ಇದೆಯಲ್ಲ, ಆದರೆ ಅಪೋಸಿಟಲ್ಲೇ ಇದೆ, ಸರ್ವಿಸ್ ರೋಡಲ್ಲಿ ಕಾರ್ನರ್ ಬಿಲ್ಡಿಂಗು. ನಿಮ್ಗೆ ಆರೆಂಜ್ ಕಲರ್ದು ಇದು ತೋರಿಸ್ಬಿಡುತ್ತೆ. ಕ್ಯಾಮ್ರಾಮನ್ ಇದಾಕ್ಬಿಡಪ್ಪ ಹಂಗೆ ಬೋರ್ಡ್ ಆಮೇಲೆ ಕ್ಯಾಮ್ರಾಮನ್ ಸೂಪರ್. ಸೊ ಈಗ ಒಳಗೋಗಿ ಶವರ್ಮಾ ಸಿಗುತ್ತೆ, ಶವರ್ಮಾ ಇದೆ, ಮತ್ತು ಫ್ರೈಡ್ ಚಿಕನ್ನು, ಅದರಲ್ಲಿ ಏನೇನೋ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ, ಡಿಫ್ರೆಂಟ್ ಡಿಪ್ಸ್ಗಳಿದೆ. ಸೊ ಅದನ್ನು ಹರ್ಷ ಅವ್ರನ್ನೇ ಕೇಳ್ಬಿಟ್ಟು ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ಕೇಳ್ಕೊಂಡು ಆಮೇಲೆ ಟೇಸ್ಟ್ ಮಾಡೋಣ. ಸೊ ಬನ್ನಿ, ತಣ್ಣಗೆ ಬಂದಿದ್ದೀರಾ, ಖಾರವಾಗಿ ಏನೋ ತಿನ್ನೋಣ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ನಮ್ಮ ಜೊತೆ ಹರ್ಷ ಅವರಿದ್ದಾರೆ. ಸೊ ಎಕ್ಸ್ಪ್ಲೇನ್ ಮಾಡ್ತಾರೆ ಕಾನ್ಸೆಪ್ಟ್ ಎಲ್ಲ. ಸೊ ಹೇಳಿ, ನಿಮ್ಮ ಕಾನ್ಸೆಪ್ಟ್ ಹೇಳಿ, ಮತ್ತು ಇದು ಯಾವಾಗ ಸ್ಟಾರ್ಟ್ ಆಗಿದೆ? ಇದು ಸ್ಟಾರ್ಟ್ ಆಗಿದ್ದು ಮೊನ್ನೆ ಜುಲೈ 5ಗೆ 2026, ಒಂದು 3 days ಆಗಿದೆ. ಇವತ್ತು 3rd ಡೇ ಆ್ಯಕ್ಚುಲಿ, ಓಪನಿಂಗ್ ಡೇ ಬಿಟ್ಟಾದ್ಮೇಲೆ. ಸೊ ಬೇಸಿಕಲಿ ಬರ್ಡ್ ಬ್ರೋಸ್ ಬಂದು ಒಂದು ಬ್ರೋಸ್ಟೆಡ್ ಚಿಕನ್ ಬ್ರ್ಯಾಂಡು. ಯೂಶಲಿ ಬ್ರೋಸ್ಟೆಡ್ಗೂ ಫ್ರೈಡ್ಗೆ ಏನು ಡಿಫ್ರೆನ್ಸ್ ಅಂದರೆ, ಬ್ರೋಸ್ಟೆಡಲ್ಲಿ ನಿಮಗೆ ಫುಲ್ಲು ಜ್ಯೂಸಿಯಾಗಿ, ಈಚೆ ಕಡೆ ಫುಲ್ ಕ್ರಿಸ್ಪಿಯಾಗಿ, ಒಳಗಡೆ ಜ್ಯೂಸಿಯಾಗಿರುತ್ತೆ ಆ್ಯಂಡ್ ಆಯಿಲ್ ಕಡಿಮೆ ಇರುತ್ತೆ. ಆ್ಯಂಡ್ ಫ್ರೈಡ್ ಆದರೆ ಫುಲ್ಲು ಕಂಪ್ಲೀಟ್ ಆಯಿಲ್ ಫ್ರೈ, ಡೀಪ್ ಫ್ರೈರಲ್ಲಿ ಫ್ರೈ ಮಾಡ್ತಾರೆ. ಸೊ ಇದು ಬಂದು ಒಂದು ಬ್ರೋಸ್ಟೆಡ್ ಚಿಕನ್ ಬ್ರ್ಯಾಂಡು. ಆ್ಯಂಡ್ ಮೇನ್ ಥಿಂಗ್ ಅಂದರೆ ಇವಾಗ ಬ್ರೋಸ್ಟೆಡ್ ಚಿಕನ್ಗೆ ಪ್ರೆಷರ್ ಫ್ರೈಯರು ಆ್ಯಕ್ಚುಲಿ ಇವತ್ತಿನ ಬಂದಿರೋದು. ಸೊ ಇನ್ನೂ ಸೆಟಪ್ ಆಗಿ ಸ್ವಲ್ಪ ಟೈಮ್ ಆಗುತ್ತೆ. ಟೈಮ್ ಬೇಯಿಂಗೆ ನಾವು ಇವಾಗ ಇದು ಡೀಪ್ ಫ್ರೈರಲ್ಲಿ ಫ್ರೈ ಮಾಡ್ತಾಯಿದ್ದೀವಿ. ಸೊ ಇವಾಗ ಬ್ರೋಸ್ಟೆಡ್ ಚಿಕನಲ್ಲಿ ನಮ್ಮದು ಮೇನ್ ಕಾನ್ಸೆಪ್ಟ್ ಏನಂದರೆ, ಯೂಶಲಿ ಬ್ರೋಸ್ಟೆಡ್ ಚಿಕನ್ ಆಗಲಿ ಫ್ರೈಡ್ ಚಿಕನ್ ಆಗಲಿ ನಿಮಗೆ ಬೇಸಾಗಿ ಕೊಡ್ತಾರೆ ನಾರ್ಮಲಾಗಿ. ಬಟ್ ನಮ್ಮ ಕಾನ್ಸೆಪ್ಟಲ್ಲಿ ಏನದು ಡಿಫ್ರೆಂಟ್ ಅಂದರೆ, ನಿಮಗೆ ಡಂಕ್ಯೂರ್ ಒನ್ ಬ್ರೋಸ್ಟ್ ಅನ್ನೋ ಒಂದು ಕಾನ್ಸೆಪ್ಟು. ಸೊ ನೀವು ಸೊ ಈ ಮೆನುಲಿ ಹೆಂಗಿರುತ್ತೆ ಅಂದರೆ, ನಿಮಗೆ ವೆರೈಟೀಸ್ ಆಫ್ ಡಿಪ್ಸ್ ಇರುತ್ತೆ. ಸೊ ಅದನ್ನು ನಾವು ನಿಮ್ಮ ಮುಂದೆನೇ ಲೈವಾಗೆ ಅದನ್ನು ಡಿಪ್ ಮಾಡಿಬಿಟ್ಟು ನಿಮ್ಮ ಪ್ಲೇಟ್ಗೆ ಹಾಕ್ಬಿಡ್ತೀವಿ. ಸೊ ಅದೇ ಮೇನ್ ಕಾನ್ಸೆಪ್ಟ್. ಓಕೆ, ನಿಮ್ಮ ಹತ್ರ ಸಿಗೋದು ವಿಂಗ್ಸು, ಸ್ಟ್ರಿಪ್ಸು, ಡ್ರಮ್ ಸ್ಟಿಕ್ಸು, ಮೂರೇ. ಹೌದು. ವಿಂಗ್ಸಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಯೂಶಲಿ ವಿಂಗ್ಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಡ್ತಾರೆ. ನಮ್ಮದೇ ಫುಲ್ ಹೋಲ್ ವಿಂಗ್ಸ್ ಕೊಡ್ತೀವಿ. ಅದು ಎರಡು ಫುಲ್ ಜಾಯಿಂಟ್ ಏನಿರುತ್ತೆ ಅದು ಹಂಗೆ ಕೊಡ್ತೀವಿ. ಸೊ ಅದು ಮೇನ್ ಸ್ಪೆಷಾಲಿಟಿ ವಿಂಗ್ಸಲ್ಲಿ. ಓಕೆ. ಸೊ ಅದರಲ್ಲಿ ಅದೇ ನಿಮ್ಮೂರಲ್ಲಿ ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಇರೋವಂಥ ಡಿಪ್ಸ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಬೋದು. ಇದರಲ್ಲಿ ಏನು ಡಿಫ್ರೆನ್ಸ್ ಡಿಪ್ಸಲ್ಲಿ? ಒಂದು ಆನಿಯನ್ ಡ್ರಿಪ್ಸ್ ಇದೆ, ಸೊ ಇದು ಆನಿಯನ್ ಫ್ಲೇವರ್ನ. ಹೌದು. ಸೊ ಇದು ಫೈರಿ ಹನಿ ಅಂದರೆ ನೀವು ಬಂದು ಇದು ನಿಮಗೆ ಒಂಥರ ಹನಿ ಟೇಸ್ಟೂ ಬರುತ್ತೆ. ಸ್ವೀಟು ಪ್ಲಸ್ ಖಾರ ಮಿಕ್ಸು. ನಿಮ್ಗೆ ಜಾಸ್ತಿ ಸ್ವೀಟ್ಗಿನ್ನ ಖಾರನೇ ಜಾಸ್ತಿ ಇರುತ್ತೆ. ಅಂದರೆ ಲೈಟಾಗಿ ಹನಿ ಟೇಸ್ಟ್ ಬರ್ತಾ ಇರುತ್ತೆ ಅಲ್ಲ. ಇಷ್ಟರಲ್ಲಿ ಸ್ಪೈಸಿ ಯಾವುದು? ಅದೇ ಫೈರಿ ಹನಿನೇ ಜಾಸ್ತಿ ಸ್ಪೈಸಿ ಇರೋದ್ರಲ್ಲಿ. ಹನಿ ಅನ್ಕೊಂಡ್ರೆ ಅದು ಸ್ವೀಟ್ ಆಗಿರುತ್ತೆ ಅನ್ಕೊಂಡಿರ್ತಾರೆ, ಅದಕ್ಕೆ ಒಂದ್ಸಲಿ ಅದೇ ಜಾಸ್ತಿ ಇರೋದು. ಓಕೆ. ಅದು ಬಿಟ್ಟರೆ ಮೊರಾಕನ್ನು ಚೆನ್ನಾಗಿ ಹೋಗುತ್ತೆ. ಓಕೆ. ಆ್ಯಂಡ್ ಸ್ವೀಟ್ ಇವಾಗ ಆ್ಯಸ್ ಆಫ್ ನಾವು ಇರೋದೇ 5 ಡಿಪ್ಸು. ಬಟ್ ನಿಮ್ದು ಇನ್ನೂ ಆ್ಯಸ್ ಅ ಪ್ಲ್ಯಾನ್ ಒಂದು 10 to 12 ಇದೆ. ಸೊ ಆ್ಯಸ್ ಆಫ್ ನಾವು 3 days ಆಗೋದ್ರಿಂದ ಇನ್ನೂ ಜಸ್ಟ್ 5 ಡಿಪ್ಸಲ್ಲೇ ಇದ್ದೀವಿ. ಆ್ಯಂಡ್ ಇವತ್ತು ನಿಮ್ಮ ವಿಡಿಯೋಲ್ಲೇ ಒಂದು ಹೊಸ ಮೆನುನ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಯೂಶಲಿ ಇಷ್ಟು ದಿನ ಇವಾಗ 3 days ಏನಿತ್ತು ಅಂದರೆ, ಒಂದು ಸಿಂಗಲ್ ಅಂದರೆ ಒಬ್ರಿಗೆ ಸರ್ವ್ ಮಾಡೋವಂಥ ಪ್ಲ್ಯಾಟರ್ ಇತ್ತು. ಬಟ್ ಇವಾಗ ನಮ್ಮದಲ್ಲಿ ಹೆಂಗಂದರೆ ಇವನ್ ಫಾರ್ 2 ಆ್ಯಂಡ್ ಫ್ಯಾಮಿಲಿ ಕಾಂಬೋ ಕೂಡ ಲಾಂಚ್ ಮಾಡಿದ್ದೀವಿ. ಸೊ ಈ ಮೆನು ನಿಮಗೆ ಇವತ್ತು ನಿಮ್ಮ ಪೇಜಲ್ಲೇ ಲಾಂಚ್ ಮಾಡ್ತಿರೋದು. ಇವತ್ತು ಬಂದಿರೋದು, ಇವತ್ತು ನಿಮ್ಮ ವಿಡಿಯೋಯಿಂದಲೇ ಲಾಂಚ್ ಮಾಡ್ತಿದ್ದೀವಿ. ಸೂಪರ್. ಸೊ ಕಾಂಬೋಸ್ ಇದೆ, ಸೋಲೋ ಬ್ರೋ, ಆಮೇಲೆ ಡಬಲ್ ಟ್ರಬಲ್ಲು, ಫ್ಯಾಮಿಲಿ ಬ್ರೋ ಅಂತ. ಸೊ ಒಬ್ರಿಗೆ ಮತ್ತು ಫ್ಯಾಮಿಲಿ ಬಂದಾಗ ಒಂದು 3-4 ಜನಕ್ಕೆ ಆ ಥರ. ಹೌದು, ಸೂಪರ್. ಸೊ ನಾವು ಟೇಸ್ಟ್ ಮಾಡೋಣ. ಆಮೇಲೆ ಶವರ್ಮಲ್ಲಿ 5 ವೆರೈಟೀಸ್ ಇದೆ. ಅದರಲ್ಲೂ ನಿಮಗೆ ಆಪ್ಷನ್ ಸಿಗುತ್ತೆ, ಕುಬೂಸು ಸಿಗುತ್ತೆ ಆ್ಯಂಡ್ ಇವನ್ ರುಮಾಲಿದು ಸಿಗುತ್ತೆ. ಸೊ ಎರಡಲ್ಲೂ ನೀವು ಶವರ್ಮ ತೊಗೊಬೋದು. ಅದರಲ್ಲೂ ವೆರೈಟೀಸ್ ಇದೆ. ಟೈಮಿಂಗ್ಸ್ ಬಂದು ಆ್ಯಸ್ ಆಫ್ ನಾವು ಇವಾಗ ಸ್ಟಾರ್ಟಿಂಗಲ್ಲಿ 4 to 10:30 ಅಂತ ಅಂದ್ಕೊಂಡಿದ್ದೀವಿ. ಬಟ್ ಫ್ಯೂಚರಲ್ಲಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಸೂಪರ್. ಆಲ್ ದ ಬೆಸ್ಟ್. ಒಂದಷ್ಟು ಬ್ರಾಂಚ್ ನಮ್ಮ ಏರಿಯಾ ಕಡೆ ಎಲ್ಲ ಮಾಡಿ. ಡೆಫಿನೆಟ್ಲಿ ಇವಾಗ ವಾಪಸ್ ಟ್ರೈ ಮಾಡೋಣ. ಆನೆಸ್ಟಿಗೆ ಕೊಡಿ. ಖಂಡಿತ. ಫಸ್ಟ್ ಶವರ್ಮಾಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಶವರ್ಮಾ ತೊಗೊಂಡ್ವಿ. ಅದರಲ್ಲಿ ಇದು ಬ್ರೋಸ್ಟೆಡ್ ಶವರ್ಮಾ. ಬ್ರೋಸ್ಟೆಡ್ ಚಿಕನ್ ಸ್ಟ್ರಿಪ್ಸ್ ಇರುತ್ತಲ್ಲ ಅವ್ರದ್ದು, ಅದನ್ನು ಕಟ್ ಮಾಡಿ ಆಮೇಲೆ ಇದು ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಸ್ ಎಲ್ಲ ಹಾಕ್ಬಿಟ್ಟು ಮಾಡಿಕೊಡೋದು ಬ್ರೋಸ್ಟೆಡ್ಡು
ಶವರ್ಮ ನೋಡಿ, ಎಲ್ಲ ಪೀಸ್ಗೆಲ್ಲ ಕಾಣಿಸ್ತಿದೆಯಾ, ಫ್ರೈಡ್ ಚಿಕನ್ನು. ಸೊ ನಾವು ಕಟ್ ಮಾಡಿಸಿದ್ವಿ ಒಂದು ಶವರ್ಮವ, ಇಬ್ಬರು ಶೇರ್ ಮಾಡೋಣ ಅಂತ. ಇನ್ನೊಂದೇನು ಅಂದರೆ ಇದರಲ್ಲಿ ಆಪ್ಷನ್ ಇದೆ, ಒಂದು ರುಮಾಲಿ ರೋಟಿ ಅಥವಾ ಕುಬ್ಬೂಸು ಬೆಸ್ಟು. ಬಟ್ ನಮಗೇನಂದರೆ ಕಟ್ ಮಾಡಿಸಿ ಶೇರ್ ಮಾಡ್ಕೊಂಡು ತಿನ್ನಬೇಕಲ್ಲ, ಅದನ್ನು ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅದು ಫುಲ್ ಹಂಗೆ ತಿನ್ನಬೇಕು. ಅದಕ್ಕೋಸ್ಕರ ನಾವು ರುಮಾಲಿ ತೊಗೊಂಡ್ವಿ ರೋಟಿ. ಒಟ್ಟು 5 ಫ್ಲೇವರ್ ಇದೆ, ಅದರಲ್ಲಿ ಈಗ 3 ಟ್ರೈ ಮಾಡ್ತೀವಿ. ಮೊದಲನೇದು ಬ್ರೋಸ್ಟೆಡ್ ಶವರ್ಮ. ಚೇರ್ಸು. ಹಾಂ ಅದು ಕ್ರಿಸ್ಪಿ ಚಿಕನ್ ಇದೆಯಲ್ಲ, ಅದು ಸಾಸಲ್ಲಿ ಹಾಕು ಚೆನ್ನಾಗಿ ಕುಟ್ಟಿದ್ರು ಮಧ್ಯ ಕರಮ್ ಕ್ರಿಸ್ಪಿನೆಸ್ಸು. ಏನು ಈ ಮಧ್ಯ ಇದು ಸಿಗುತ್ತಲ್ಲ ಮಿಕ್ಸರು, ಆ ಥರ ಕರುಮ್ ಅಂತ ಇದೆ ಇವಾಗ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಈರುಳ್ಳಿ ಕ್ಯಾಬೇಜ್ ಎಲ್ಲ ಬೇಡ ಅಂದರೆ ಹೋಲ್ ಮೀಟ್ ಸಿಗುತ್ತೆ, ಅಂದರೆ ಫುಲ್ ಚಿಕನ್ ಅಂತ ಬರೀ ಚಿಕನ್ ಹಾಕ್ಬಿಟ್ಟು ಕೊಡ್ತಾರೆ. ಕ್ಯಾಬೇಜು ಇರಲ್ಲ. ಇಲ್ಲ ಎಲ್ಲ ಬೇಕು, ನಾರ್ಮಲ್ ಬೇಕು ಅಂದರೆ ಇದೆಲ್ಲ ಸಿಗುತ್ತೆ. ಟ್ರೈ ಮಾಡಬೇಕು. ಬೇಕು ಅಂತಂದರೆ ಕೇಳ್ಬಿಟ್ಟು ಬೇಕಾದ್ರೆ ಬಿಲ್ಲಿಂಗ್ ಮಾಡೋಕ್ಕೆ ಮಾಡಿಸ್ಕೊಂಡ್ರೆ. ಆಮೇಲೆ ಇನ್ನೊಂದು ಗೊತ್ತಾಗಿದೆ ಏನು ಅಂದರೆ, ಅವ್ರದ್ದು ಚಿಕನ್ ಎಲ್ಲ ಏನಿದೆ ಬ್ರೋಸ್ಟೆಡ್ ಚಿಕನ್ನು, ಆ ಫ್ರೈಡ್ ಚಿಕನ್, ಅದು ಮ್ಯಾರಿನೇಷನ್ ಬಂದು 24 ಅವರ್ಸ್ ಮ್ಯಾರಿನೇಟ್ ಮಾಡಿರ್ತಾರೆ ಮಸಾಲೆನಲ್ಲಿ. ಸೊ ಆರ್ಡ್ರ್ ಬಂದಾಗ ಅದನ್ನು ಇದು ಪೌಡ್ರ್ ಕೋಟ್ ಮಾಡಿ ಡೀಪ್ ಫ್ರೈ ಮಾಡಿ ಕೊಡ್ತಾರೆ. ಸೊ ಇದು ಹಿಂಗೆ ನಾರ್ಮಲ್ಲು ಒಳಗಡೆ ಸಾಸ್ ಬಂದುಬಿಟ್ಟು ಮೈನೀಸ್ ಏನಿದೆ ಅಲ್ಲ, ಅದು ನಾರ್ಮಲ್ ಮೈನೀಸು. ಈಗ ಫ್ಲೇವರ್ಡಿಗೆ ಜಂಪ್ ಆಗೋಣ. ನೆಕ್ಸ್ಟು ಶವರ್ಮ, ಅದು ಅಷ್ಟೇ ಕಟ್ ಮಾಡಿಸಿದ್ವಿ. ಇದು ಪೆರಿ ಶವರ್ಮ. ಫುಲ್ಲು ಟೆರ್ರರ್ ಆಗಿದೆ. ಮೇಲ್ಗಡೆ ಪೆರಿ ಮಸಾಲ ಎಲ್ಲ ಸ್ಪ್ರಿಂಕಲ್ ಮಾಡಿರ್ತಾರೆ. ಬೈಕರ್ಸ್ ರೆಸಿಪಿ ಇಲ್ವಾ, ಅದಕ್ಕೆ ಟೆರರ್ ಆಗಿದೆ. ಹೌದಾ? ಫುಲ್ಲು ಜ್ಯೂಸಿ. ನೋಡ್ತಾ ಇದ್ರೆ ಬಾಯಲ್ಲಿ ಇರ್ತದೆ. ಇದು ಅದ್ಭುತ. ನೀರು ಅಷ್ಟ ಲೈಟಾಗಿ ಟ್ಯಾಂಗಿನೆಸ್ಸು. ಈಗ ನಾಲಿಗೆಲ್ಲ ಚುರಿ ಅಂತಿದೆ ಖಾರ, ಲೈಟ್ ಖಾರ. ಇನ್ನೊಂದು ದೊಡ್ಡ ಖಾರ ಇದೆ, ಹೌದಾ? ಬರುತ್ತೆ ಆಮೇಲೆ. ಇನ್ನೊಂದು ಯಾವುದೋ ಹೇಳ್ತಾವ್ರೆ, ಇನ್ನೊಂದು ಯಾವುದೋ ಸ್ಪೈಸಿ ಆಗಿದೆ ಅಂತ. ಇವರು ನೆನ್ನೆ ತಿಂದ್ರಂತೆ, ಮೊನ್ನೆ ಓಪನಿಂಗ್ ದಿನ ತಿಂದಿದ್ದೆ. ಸೊ ಅದನ್ನು ಟ್ರೈ ಒಳ್ಳೆ ಸಖತ್ ಖಾರ, ಅದು ಅಂದರೆ ಮಜಾ ಕೊಡ್ತದೆ. ಆ ಥರ ಖಾರ ಅಲ್ಲ, ಓಕೆ ಒಂಥರ ಅದು ಇದ್ರೂ ಬೇಜಾರು, ಇಲ್ಲಾಂದ್ರೂ ಬೇಜಾರು ಆ ಥರ. ಇನ್ನೊಂದು ಅವ್ರದ್ದು ಒಂದು ಚಾಲೆಂಜ್ ಐತಲ್ಲ ಅಲ್ಲಿ ಫ್ರೈಸಲ್ಲಿ, ಹಾಂ ಸೇಮ್ ಅದೇ ಥರನೇ, ಬಟ್ ಇದು ಒಳ್ಳೆ ಟ್ಯಾಂಗಿ ಖಾರ ಇದೆ. ಹೌದಾ? ಸಾಕಾಗಿ ಇದು ಚೆನ್ನಾಗಿದೆ. ಇದು ಪೆರಿ. ಸೊ ಸ್ವಲ್ಪ ಸ್ಪೈಸಿ ಲವರ್ಸು ಸ್ವಲ್ಪ ಖಾರವಾಗಿ ಲೈಟಾಗಿ ಟ್ಯಾಂಗಿ ಆ ಥರ ಏನೋ ತಿನ್ನಬೇಕು ಅಂದರೆ ಇದನ್ನು ಚೂಸ್ ಮಾಡಬೇಕು. ಸಾಕಾಗಿದೆ. ಮೀಟೂ ಅಷ್ಟೇ ಕ್ವಾಂಟಿಟಿ ಜಾಸ್ತಿನೇ ಇದೆ. ಜೊತೆಗೆ ಇದು ಒಂಚೂರು ನನಗೆ ಈರುಳ್ಳಿ ಬೇಡ ಅನ್ನೋರು ಡೈರೆಕ್ಟಾಗಿ ಫುಲ್ ಮೀಟ್ ಏನಿದೆ ಅದನ್ನು ತೊಗೊಬೋದು, ಫುಲ್ ಚಿಕನ್. ನೆಕ್ಸ್ಟು ತಂದೂರ್ ಫ್ಲೇವರ್, ತಂದೂರ್ ಶವರ್ಮ. ತಂದೂರಿ ಇದು ಸ್ವಲ್ಪ ಲೈಟಾಗಿದೆ ನೋಡೋದಕ್ಕೆ. ಟೇಸ್ಟ್ ಮಾಡುವ. ಕೆಲವೊಂದು ಸರಿ ಸ್ಮೆಲ್ಲಲ್ಲೂ ಟೇಸ್ಟ್ ಗೊತ್ತಾಗ್ಬಿಡುತ್ತೆ ಗೊತ್ತಾ. ಫಸ್ಟ್ ಎತ್ಕೊಂಡ್ಬರ್ಬೇಕಾದ್ರೆ ಮೂಗು ಖುಷಿ ಪಡುತ್ತೆ, ಆಮೇಲೆ ಕಣ್ಣುಗಳು, ಕಣ್ಣು, ಆಮೇಲೆ ಮೂಗು, ಆಮೇಲೆ ಮೂಗು. ಕಣ್ಣು ನೋಡೋದು. ಇಲ್ಲ ಕಮೆಂಟ್ ಮಾಡಿ ಹೇಳಿ, ಫಸ್ಟ್ ನಿಮಗೆ ಊಟದ ಸ್ಮೆಲ್ ಬರುತ್ತಾ ಅಥವಾ ನೋಡ್ತೀರಾ ಅಂತ. ಹಂಗೆ ಕಾಣಿಸಿಲ್ಲ ಅಂದರೆ ಫಸ್ಟ್ ಮೂಗು. ಪರ್ಫೆಕ್ಟ್ ತಂದೂರಿ. ಆ ಸ್ಮೋಕಿನೆಸ್ ಥರ ಆ ಫ್ಲೇವರು ಆ ಸಾಸಲ್ಲೇ ಇರುತ್ತದು. ನೀವು ಸೇಮ್ ತಂದೂರಿ ಚಿಕನ್ ತಿಂದಾಗ ಯಾವ ಥರ ಬರುತ್ತೆ ಆ ಟೇಸ್ಟ್ ಬರುತ್ತೆ. ಬಟ್ ಇದು ಅಷ್ಟೊಂದು ಖಾರ ಇಲ್ಲ. ಈಗ ನಾವು ಪೆರಿ ತಿಂದಿದ್ದು ಸ್ಪೈಸಿ, ಫಸ್ಟ್ ತಿಂದಿದ್ದು ಬ್ರೋಸ್ಟೆಡ್ ಬಂದ್ಬಿಟ್ಟು ತುಂಬ ಲೈಟು, ಇದು ಮಿಡ್ಡಲ್ಲಿದೆ. ಇನ್ನೊಂದು ಹೆವಿ ಖಾರದು ಇದೆ. ಹೌದಾ? ನಿಮ್ಗೆ ಹೆವಿ ಸ್ಪೈಸಿ ಬೇಕಂದ್ರೆ ಅದನ್ನು ಮಾಡಿಕೊಡ್ತಾರೆ. 3 ರೇಂಜಲ್ಲಿದೆ, 3 ಥರ ತಿನ್ನೋರಿಗೆ. ಖಾರ ತಿನ್ನೋರ್ಗೊಂದು, ಮಿಡ್ ರೇಂಜಲ್ಲಿ ಲೈಟಾಗಿ ಒಂದು ಸ್ಮೋಕಿನೆಸ್ಸು, ಮತ್ತು ಫುಲ್ ಲೈಟಾಗಿ ಬರೀ ಆ ಸಾಸಿ ಕ್ರೀಮಿಯಾಗಿ ತಿನ್ಬೇಕನ್ನೋರು ಕ್ಲಾಸಿಕ್ ಟ್ರೈ ಮಾಡೋದು. ನಾರ್ಮಲ್ ಶವರ್ಮ, ಬ್ರೋಸ್ಟೆಡ್ಡು ಅಥವಾ ಕ್ಲಾಸಿಕ್. ಸೊ ಬರೀ ಸ್ಟ್ರಿಪ್ಸ್ನ ತರಿಸಿದ್ದೀವಿ, ವಿಂಗ್ಸ್ನ ತೊಗೊಂಡಿಲ್ಲ. ಸೊ ಸ್ಟ್ರಿಪ್ಸಲ್ಲಿ 3 ಫ್ಲೇವರ್ ತೊಗೊಂಡಿದ್ದೀವಿ. ಇದು ಬಂದು ಸ್ವೀಟ್ ಹೀಟ್ ಅಂತ ಲೈಟ್ ಸ್ವೀಟ್ ಸೈಡ್ ಇರುತ್ತೆ ಇದ್ರದ್ದು ಟೇಸ್ಟು. ಇನ್ನೊಂದು ಫಾಸ್ಟ್ ಮೂವಿಂಗ್ ಅವ್ರದ್ದು ಮೊರಾಕನ್. ಆಮೇಲೆ ಇದು ಮೇನ್ ಇರೋದಂದರೆ ನೋಡೋದಕ್ಕೆ ಟೆರ್ರರ್ ಆಗಿದೆ. ನೋಡಿ ಟೆರ್ರರ್ ಆಗಿದೆ. ಇದು ಫೈರಿ ಹೀಟ್ ಇಲ್ಲ, ಫೈರಿ ಹನಿ. ನೋಡಿ ತಿಂದಿದ್ದೀನಿ ಅಂದ್ಬಿಟ್ಟು ಮರ್ತೋಗಿದ್ದೀರಿ. ಇದು ಖಾರ ಅಂತ ಹೇಳಿದ್ದಾರೆ. ಸೊ ಅದನ್ನು ಲಾಸ್ಟಲ್ಲಿ ತಿನ್ನೋಣ. ಸೊ ಫಸ್ಟು ಸ್ವೀಟಿಂದ ಶುರು ಮಾಡೋಣ. ಇಲ್ಲ ಇದೆ ಖಾರನೇ ತಿನ್ಬಿಡು ಅಂದ್ಬಿಡು. ಏನು ಮಾಡೋಣ?
ಈಗ ಖಾರ ತಿಂದರೆ ಅದು ತಿನ್ನೋಕ್ಕಾಗಲ್ಲ ಆಗುತ್ತೆ, ಬಟ್ ಅನ್ಕೊಂಡು ಮಾಡಬೇಕು. ಖಾರನೇ ತಿನ್ಬಿಡೋಣ ಬನ್ನೋಪ್ಪ. ಸರಿ ಆಯ್ತು, ಇದು ನೀವು ಎತ್ಕೊಳ್ಳಿ, ತುಂಬ ಖಾರ ಇದೆ, ನಿಮ್ಗೆ ಖಾರ ಇಷ್ಟ ಅಲ್ಲ. ಇವನ್ ಕೆಲಸ ಮಾಡಿ ಹಿಡ್ಕೊ. ಈ ಕಡೆ ಫುಲ್ ನನಗೆ ಉಂಟಲ್ಲ. ಓ ಇಲ್ಲಿ ಆ್ಯಕ್ಚುಲಿ ಕೈಯಲ್ಲಿ ನೋಡಿ, ಫೈರಿ ಹನಿ. ಅದು ಹೆಸರು ನೋಡಿ ಯಾಮಾರಬಾರ್ದು, ಹನಿ ಅನ್ಕೊಂಡು ಸ್ವೀಟ್ ಅನ್ಕೊಂಡ್ಬಿಡ್ತಾರೆ. ಟೇಸ್ಟ್ ಮಾಡುವ, ನೋಡೋಣ ಎಷ್ಟು. ಚುಟಿಗೆ ಮಾತ್ರ ಇಟ್ಕೋಬೇಡ, ಹೌದಾ? ಡೈರೆಕ್ಟ್ ಬಾಯಿ ಒಳಗೆ ಹಾಕೋ. ಈಗ ಇಲ್ಲ ಈಗ ಬಂದು ಇದೆ ಸೇಮ್ ಸ್ವಲ್ಪ ಅದು ಆ ಜೋಲೋ ಚಿಪ್ದು ಟೇಸ್ಟ್ ಥರ ಬರುತ್ತೆ ಇದಾಗೆ. ಅವ್ರದ್ದು ಫ್ರೈಸಲ್ಲಿ ತಿಂದಿದ್ವಲ್ಲ, ಅದು ಸ್ಪೈಸಿ ಫ್ರೈಸು, ಸೇಮ್ ಅದೇ ಟೇಸ್ಟೇ. ಅದೇ ಆ ಜೋಲೋ ಚಿಪ್ದು ಏನಂದರೆ ಅದು ಯಾವುದದು ಖಾರ, ಅದು ಅಷ್ಟ ಮೆಣಸಿನ್ಕಾಯಿ, ಗೋಸ್ಟ್ ಪೆಪ್ಪರಾ? ಗೋಸ್ಟ್ ಪೆಪ್ಪರು ಅದೇ ಥರ ಖಾರ, ನಾಲ್ಗೆ ಮಜಾ ಹೊಡಿತದ ಇದರಲ್ಲಿ. ಹನಿ ಅಂತ ಹೆಸರಿಟ್ಟವ್ರೆ, ಸ್ವಲ್ಪನೇ ಬರೋದು ಹನಿ ಟೇಸ್ಟ್. ಇದು ಮೇನ್ ಬಂದಿದ್ದು ಸ್ಪೈಸಿ ಖಾರ ಚೆನ್ನಾಗಿದೆ. ಆ್ಯಕ್ಚುಲಿ ಮಜಾ ಕರೆಕ್ಟಾಗೈತೆ ಇದು. ನೀರು ನನ್ನ ನಾಲ್ಗೆ ಫುಲ್ಲು ನೀರು ತುಂಬಿದೆ, ತೊಟ್ಟಿಕ್ಕೆ ತಿನ್ನೆ ನಾಲ್ಗೆ ಆಚೆ ಇಟ್ಟರೆ. ಸೊ ಖಾರ ಕಟ್ ಮಾಡ್ಕೊ, ಖಾರ ತಿನ್ನೋರು ಮಾತ್ರ ಇದನ್ನು ಟ್ರೈ ಮಾಡಬೇಕು. ಟ್ರೈ ಮಾಡಿ ಸಾಕು ನನಗೆ. ಸ್ಕಿನ್ನು ಚಿಕನ್ ಕ್ವಾಲಿಟಿ ಎಲ್ಲ ಸೂಪರು. ಆ ಕ್ರಿಸ್ಪಿನೆಸ್ ಇದೆಯಲ್ಲ, ಏನು ಡಂಕ್ ಮಾಡಿದ್ರೂ ಅದು ಮೆತ್ತಗಾಗ್ತಿಲ್ಲ. ಮೇನೂರು ಮ್ಯಾರಿನೇಷನ್ 24 ಗಂಟೆ ಮಾಡಲ್ಲ. ಪ್ಲಸ್ ನೀವು ಆರ್ಡ್ರ್ ಕೊಟ್ಟ ಮೇಲೆ ಇವ್ರು ಫ್ರೈ ಮಾಡೋದು. ಆಮೇಲೆ ಬೋನ್ಲೆಸ್ ಕೂಡ ಸಾಫ್ಟ್ ಇದೆ. ಮ್ಯಾರಿನೇಷನ್ ಜಾಸ್ತಿ ಮಾಡಿದಷ್ಟು ಸಾಫ್ಟ್ ಆಗುತ್ತೆ. ಅದು ಇನ್ನೊಂದೇನು ಗೊತ್ತಾ, ಅವಳೇ ಇನ್ನೊಂದ್ಸರಿ ತಿಂತಿರೋದು ಸುಮ್ಮನೆ ಟೇಸ್ಟ್ಗೆ ಅಂತ ಬರೀ ಒಂದು ಸ್ಟ್ರಿಪ್ಸು ಏನೋ ಡಿಪ್ ಇಲ್ದಿರ ಬರೀ ಅದೇ ಸ್ಟ್ರಿಪ್ಸ್ನ ಹಂಗೆ ತಿಂದ್ವಿ. ಆ ಬರೀ ಸ್ಟ್ರಿಪ್ಸು ಪ್ಲೈನಾಗಿ ತಿಂದರೂ ಅದ್ರಲ್ಲಿ ಸ್ವಲ್ಪ ನಿಮ್ಗೆ ಸ್ಪೈಸಿನೆಸ್ಸು, ಆ ಮಸಾಲೆ ಒಳವರೆಗೂ ಹಿಡ್ದಿರುತ್ತೆ, ನೀಟಾಗಿ ಹಿಡಿದಿದೆ. ಈ ಡಿಪ್ ಮಾಡ್ರೆ ಏನಾಗುತ್ತೆ ಅಂದರೆ ಆ ಸಾಸ್ದು ಫ್ಲೇವರ್ ಫುಲ್ ಬಂದುಬಿಡುತ್ತೆ. ಬರೀ ಆ ಸ್ಟ್ರಿಪ್ದು ಮಾತ್ರ ಟೇಸ್ಟ್ ಮಾಡಬೇಕು. ಫ್ರೈ ಚಿಕನ್ ಅಂದರೆ ಪ್ಲೈನಾಗಿ ತೊಗೊಬೇಕು, ಅದು ಸಪ್ರೇಟಾಗಿ ತೊಗೊಬೋದು, ಅಲಕಾಟೆ ಆಪ್ಷನ್ ಇದೆ. ಈಗ ಹನಿಗೋಬಿಡೋಣ. ಏನದು ಹನಿ ಅಲ್ಲ, ಸ್ವೀಟ್ ಹೀಟ್. ಇದ್ರದ್ದು ಹೆಸರು ಕೇಳಿದಾಗ ಇದು ಸ್ಪೈಸಿ ಅನ್ಕೊಂತಾರೆ, ಸ್ವೀಟ್ ಹೀಟ್ ಅಂತ ಇದೆಯಲ್ಲ, ಬಟ್ ಇದು ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತಂತೆ. ಎಲ್ಲ ಖಾರ ಇದು ಸ್ವೀಟ್ ಆಗಿದೆ. ಸ್ವಲ್ಪ ಸಮಾಧಾನ ಆಯಿತು ನಾ ಖಾರ ತಿಂದೆ ತಿನ್ನೋದಕ್ಕೆ. ಆ್ಯಕ್ಚುಲಿ ಇದರಲ್ಲಿ ನೀ ಚೆನ್ನಾಗೈತೆ. ಇದು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ, ಲೈಟಾಗಿ ಆ ಟ್ಯಾಂಗಿನೆಸ್ಸು ಲೈಟಾಗಿ ಹುಳಿಗೆ, ಆಮೇಲೆ ಸ್ವಲ್ಪ ಜಾಸ್ತಿ ಸಿಹಿ ಆಗಿರುತ್ತೆ. ಚೆನ್ನಾಗಿದೆ. ಈ ಖಾರನೇ ತಿಂದಿರೋರು ಮಕ್ಕಳು ಇವರೆಲ್ಲರೂ ಅವ್ರಿಗೆ ಇದು ನಮ್ಮ ಸಂಜಿತ್ ಅಂತವರು ಅವ್ರಿಗೆಲ್ಲ ಸಂಜಿತ್ ಗುರಾಯಿಸ್ತಾರೆ, ನಾನು ಖಾರ ತಿನ್ನಲ್ವಾ ನನ್ನ ಮಕ್ಕಳ. ಸೊ ಸ್ವೀಟ್ ತಿನ್ಬೋದು. ಈಗ ನೆಕ್ಸ್ಟು ಇದು ಫಾಸ್ಟ್ ಮೂವಿಂಗ್ ಅಂತೆ, ಮೊರಾಕನ್ ಡಿಪ್, ಮೊರಾಕನ್ ಫ್ಲೇವರ್. ಏನು ಮೈಲ್ಡಾಗೈತೆ. ಒಳ್ಳೆ ಇವಾಗ ಜಾಸ್ತಿ ಕ್ರೀಮಿ, ಆ ಕ್ರೀಮ್ದು ಟೇಸ್ಟು, ಮೈನೀಸ್ ಎಲ್ಲನೂ ಜಾಸ್ತಿ. ಒಂಥರ ಡಿಫ್ರೆಂಟ್ ಐತೆ ಟೇಸ್ಟ್ ಅಲ್ಲ. ಆರಿಗೇನು ಅವೆಲ್ಲ ಇದೆ. ಈ ಪಿಜ್ಜಾಗೆ ಹಾಕ್ತಾರಲ್ಲ, ಪಿಜ್ಜಾ ಫ್ಲೇವರ್ ಬರ್ತೈತೆ. ಇದು ನೋಡಿ, ಇದೆಲ್ಲ ಐತಲ್ಲ, ಬ್ಲ್ಯಾಕ್ ಡಾಗ್ಸು, ಚಿಲ್ಲಿ ಫ್ಲೇಕ್ಸ್ ಇದೆ, ಆರಿಗೇನೋ ಇದೆ. ಸೊ ಇದೊಂಥರ ನಿಮಗೆ ಸೇಮು ಪಿಜ್ಜಾ ತಿನ್ನೋ ಥರ ಬರುತ್ತೆ. ಇವಾಗಂತೂ ನಾಲ್ಗೆ ಫುಲ್ ಸಮಾಧಾನ ಆಗೋದು ತಿಂಗಳ. ಜಾಸ್ತಿ ಚೀಸ್ ಹಾಕ್ಕೊಂಡು ತಿನ್ನೋ ಪಿಜ್ಜಾ. ಸೊ ಸೇಮ್ ಅದೇ ಸಿಮಿಲರ್ ಹಂಗೆ ಇರುತ್ತೆ ಟೇಸ್ಟು. ಇದೆರಡು ಮಕ್ಕಳಿಗೆ ಯಾರು ಬೇಕಾದ್ರೂ ರೆಕಮೆಂಡ್ ಮಾಡ್ತೀವಿ, ಈಸಿಯಾಗಿ ತಿನ್ಬೋದು. ಖಾರ ಮಾತ್ರ ಖಾರ ತಿನ್ನೋರು ಮಾತ್ರ ತಿನ್ನಬೇಕು. ಅದು ಹೆಸರು ನೆನ್ಪಿಟ್ಕೊಳ್ಳಿ, ಏನೋ ಫೈರಿ ಹನಿ ಅಂತ ಇರುತ್ತೆ, ಅದು ಸಖತ್ ಸ್ಪೈಸಿ. ಓಕೆ, ನಮ್ಮ ಜೊತೆ ರಾಹುಲ್ ಇದ್ದಾರೆ. ಸೊ ರಾಹುಲೇ ಮೇನು ಇದ್ರದ್ದು ಏನದು ಶೆಫು ರೆಸಿಪಿ ಮ್ಯಾನ್ ಎಲ್ಲ ಇವರೇ. ಸೊ ಏನೇ ಇರಲಿ ನಿಮಗೆ ಹೊಸ ಫ್ಲೇವರ್ ಸಿಕ್ಕಿದ್ರು ಎಲ್ಲ ಇವರೇ ಮಾಡೋದು. ಸೊ ಇವಾಗ ಲಾಸ್ಟ್ಗೆ ಫೈನಲ್ ಆಗಿ ಕ್ಲಾಸಿಕ್ ತೊಗೊಂಡಿದ್ದೀವಿ, ಕ್ಲಾಸಿಕ್ ವಿತೌಟ್ ಎನಿ ಟಿಪ್ಪು. ಎಷ್ಟು ಮಾಡೋಣ ನಿಜ ಮಜಾ. ನಾವಲ್ಲೇ ಹೇಳಿದ್ರ ಇದು ಏನೋ ಡಿಪ್ಸ್ ಇಲ್ದಿರ ಹಂಗೆ ತಿಂದ್ರು ಇದು ಮಜಾ ಕೊಡುತ್ತೆ. ಮ್ಯಾರಿನೇಷನ್ನು ಒಳಗಡೆವರೆಗೂ ಹಿಡಿದಿರುತ್ತೆ. ಮೇಲೆ ಲೈಟಾಗಿ ಖಾರ ಸ್ಪ್ರಿಂಕಲ್.
ಇದು ಹಾಗೆ ಟ್ರೈ ಮಾಡ್ಬೋದು ಸಪ್ರೇಟಾಗಿ ಅವ್ರ ಮೆನುನಲ್ಲಿದೆ. ವಿತೌಟ್ ಎನಿ ಟಿಪ್ಸ್ ತೊಗೊಬೋದು, ಇಲ್ಲ ಸಪ್ರೇಟಾಗಿ ತೊಗೊಬೋದು. ಮತ್ತು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋದು ಕಾಂಬೋಸು. ಕಾಂಬೋಸು ಒಬ್ಬರು ಬಂದರೆ ಸಿಂಗಲ್ ಡಬಲ್ ಫ್ಯಾಮಿಲಿ ಕಾಂಬೋ ತೊಗೊಂಡ್ರೆ ಅಲ್ಲಿಗೆ ಅದರಲ್ಲಿ ಪ್ರೈಸ್ ಇದೆ, ಕೂಲ್ ಡ್ರಿಂಕ್ ಇದೆ, ಎಲ್ಲನೂ ಇದೆ. ಸೊ ಅದು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಗ್ಯಾಂಗ್ ಹಾಕೊಂಡು ಬರೋದು ನಾವು ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಮಜಾ ಕೊಡಬೇಕು, ಮಜಾ ಸಿಗಬೇಕು ಅಂದರೆ ಇದು ತಿನ್ನಬೇಕು. ಇನ್ನು ಫೈರಿಯಾನಿ ಅದು ತಿಂದ ಮೇಲೆ ಇನ್ನೊಂದು ಈ ಥರದ್ದು ಯಾವುದೋ ಒಂದು ಮೊರಾಕನ್ ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ಮಸ್ಟ್ ವಿಸಿಟ್ ಜಾಗ. ನಿಮ್ಗೆ ಅದು ನಾವು ಬರೀ ಸ್ಟ್ರೈಪ್ಸಲ್ಲಿ ತಿಂದಿದ್ದೀವಿ, ಬಟ್ ಅದರಲ್ಲಿ ನಿಮಗೆ ಡ್ರಮ್ಸು ಸಿಗುತ್ತೆ, ವಿಂಗ್ಸು ಸಿಗುತ್ತೆ, ಸೇಮ್ ಫ್ಲೇವರ್ಸು. ಸೊ ನೀವು ಯಾವ್ದು ಬೇಕೋ ಆಪ್ಟ್ ಮಾಡ್ಕೊಬೋದು. ವಿಂಗ್ಸ್ ಪ್ರಿಯರು ವಿಂಗ್ಸ್ ಟ್ರೈ ಮಾಡ್ಬೋದು. ಬಟ್ ಇದು ಬೋನ್ಲೆಸ್ ಕೂಡ ಸಖತ್ ಸಾಫ್ಟ್ ಇರುತ್ತೆ. ಅದೇ ಟೆಂಡರ್ ಚಿಕನ್ನು ಅದ್ಭುತ. 24 hours ಮ್ಯಾರಿನೇಷನ್ನು, ಅದು ಇಂಪಾರ್ಟೆಂಟು. ಸೊ ಮಿಸ್ ಮಾಡಿದಿರಾ ವಿಸಿಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು. ಸರ್ವಿಸ್ ರೋಡಲ್ಲೇ ಇದೆ, ಪಾರ್ಕಿಂಗು ಚೆನ್ನಾಗಿದೆ, ಬಂದು ಗಾಡಿಗಳು ನಿಲ್ಸ್ಕೋಬೋದು. ಬಂದು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನಮ್ಮ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಅವ್ರ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾದರೆ ನಮ್ಮ ಚಾನಲು ಅವ್ರ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಬೋದು. ನಮಸ್ಕಾರ.